ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಬಳ್ಳಾರಿ ಒಂದು ಊರ್ಗೋಲನ್ನು ಮಾಡ್ಕೊಂಡಿದ್ದಾರೆ. ರಾಮುಲು ಇರ್ಬೋದು, ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಫಕೀರಪ್ಪನವ್ರು ಇರ್ಬೋದು, ನಾವೆಲ್ಲರೂ ಇರ್ಬೋದು. ಯಾವುದೇ ಜಿಲ್ಲೆ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರಾಜಕಾರಣಿಗಳು ಇರ್ಬೇಕಾಯ್ತದೆ. ಯಾವ ಜಿಲ್ಲೆಯನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ಅವರಿಗೆ ಕಾಕತಾಳೆ ಅನ್ನುವ ಹಾಗೆ ಬಳ್ಳಾರಿ ಜಿಲ್ಲೆಯನ್ನು ಉಪಯೋಗ ಪಡ್ಕೊಂಡು ಆ ಬಳ್ಳಾರಿ ಜಿಲ್ಲೆಯಿಂದಾನೇ ಅವರು ಇಡೀ ರಾಜ್ಯಕ್ಕೆ ತನ್ನದೇ ಆದಂತ ಮಾಡಿ 136 140 ಸೀಟು ಗೆಲ್ಲೋದಕ್ಕೆ ಯಾವುದಾದ್ರೂ ಒಂದು ಕಾರಣವಾದ ಜಿಲ್ಲೆ ಇದ್ರೆ ಅದು ಬಳ್ಳಾರಿ ಜಿಲ್ಲೆ. ಆ ಬಳ್ಳಾರಿ ಜಿಲ್ಲೆಯನ್ನ, ಆ ಜಿಲ್ಲೆಯ ಗಾಂಭೀರ್ಯತೆಯನ್ನ, ಆ ಜಿಲ್ಲೆಯ ಇತಿಹಾಸವನ್ನ, ಆ ಜಿಲ್ಲೆಯ ಜನರನ್ನ ಯಾವ ರೀತಿ ನೀವು ನಡ್ಕೊಂಡಿದ್ದೀರಿ ಅನ್ನೋದು 1ನೇ ತಾರೀಕು ಜನವರಿ 26, 2026ಕ್ಕೆ ನಿಮ್ಮ ಯೋಗ್ಯತೆಯನ್ನ ತೋರಿಸಿದ್ದೀರಿ. ನಿಮ್ಮ ಪಾಪದ ಕೊಡ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ನನಗನಿಸ್ತದೆ ಈ ವರ್ಷ ಮುಗಿಯೋದ್ರೊಳಗಡೆ ನೀವೆಲ್ಲೋಗ್ತೀರಿ ಏನೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಪ್ರಬುದ್ಧ ಮತದಾರರು, ಬಳ್ಳಾರಿ ಜಿಲ್ಲೆಯ ಪ್ರಬುದ್ಧ ಮತದಾರರು ಇವರನ್ನ ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸಂದೇಶವನ್ನ ನೀವೇ ಕೊಟ್ಟಿದ್ದೀರಿ. ಸಂದೇಶದ ಜೊತೆಯಲ್ಲಿ ಶಾಸಕರಾದಂಥವ್ರಿಗೆ ಶಾಸನ ಸಭೆಯ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಬಿಟ್ಟು ವಾಲ್ಮೀಕಿ ಅವರು ಇಡೀ ವಿಶ್ವಕ್ಕೆ ರಾಮಾಯಣವನ್ನು ಬರೆದು ಅದರಿಂದ ಮುಖೇಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಒಬ್ಬ ಮಹಾನ್ ತಪಸ್ವಿ ಅವರನ್ನ ನೆಪವಾಗಿಟ್ಕೊಂಡು ಹಿಂದೆ ರಾಮುಲು ಅವರೇ ಆ ಸರ್ಕಲ್ಗೆ ಮಾರ್ಸಿ ವಾಲ್ಮೀಕಿ ಸರ್ಕಲ್ ಅಂತ ಇತ್ತು, ಅದು SP ಸರ್ಕಲ್ ಏನೋ ಅಂತ ಇತ್ತು ಅಂತ ಕಾಣಿಸ್ತದೆ ಮೊದಲು. ಅದನ್ನ ತೆಗೆದಾಕಿ ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ವರ್ಣ ಮಾಡಿದ್ರು. ನೀವು ಮಾಡಿ, ಇನ್ನು ಇಡೀ ದೇಶಕ್ಕಾಗಿ ನಾವು ಬೇಡ ಅನ್ನೋದಿಲ್ಲ. ವಾಲ್ಮೀಕಿ ಅವರನ್ನ ನಾವು ಎಷ್ಟು ಗುಣಗಾನ ಮಾಡಿದ್ರು ಕೂಡ ನಮ್ಗೆ ಅದು ಕಡಿಮೆನೆ. ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ, ವಾಲ್ಮೀಕಿಯವರ ಪುತ್ಥಳಿಗೂ ನೀವೇನು ಇವಾಗ ಇರ್ತಕ್ಕಂಥದನ್ನ ಇದು ಮಾಡಿ ಮತ್ತೊಂದು ಇಟ್ಟು ನೀವೇನೋ ಬೆಳೆ ಬೇಯಿಸ್ಕೊಳಕ್ಕೆ ಆ ಪುಣ್ಯಾತ್ಮರ ಹೆಸರನ್ನ ನೀವೇನ್ ಮಾಡಿದ್ದೀರಿ, ಆ ಪಾಪದ ಕೃತ್ಯನೇ ಇವತ್ತು ಅಲ್ಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ನಾನು ನೋಡ್ಕೊಂಡ್ ಬಂದೆ. ಸುಮಾರು 450 ಮೀಟರ್ಗೂ ಮೇಲ್ಪಟ್ಟಾಯ್ತದೆ. ನೀವು ಎಲ್ಲೂ ಇದು ಮಾಡಿದ್ರೆ ಏನೇನ್ ಬೇಕೋ ಮಾಡಿ, ಅದನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊತಿರಲ್ಲ. ನಿಮ್ಮ ನೈತಿಕತೆ ಏನೋ, ನಿಮ್ಗೇನಾದ್ರು ಸ್ವಲ್ಪ ಗಾಂಭೀರ್ಯತೆ ಇದೆಯಾ? ವಾಲ್ಮೀಕಿಯವ್ರ ಬಗ್ಗೆ ನಿಮ್ಗೆ ಗೌರವ ಇದೆಯಾ? ಒಬ್ಬ ಇತಿಹಾಸ ಪುರುಷ ವಿಶ್ವಕ್ಕೆ ತನ್ನದಾದಂಥ ಕೊಡುಗೆ ಕೊಟ್ಟು ಸಾವಿರಾರು ವರ್ಷಗಳಿಂದ ಅವರು ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಜೀವಂತವಾಗಿ ವಾಲ್ಮೀಕಿ ಇದ್ದಾರೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನ ನಾವು ಬಲ್ಲವರಾಗಿದ್ದು, ಅಂತ ಒಬ್ಬ ಪುಣ್ಯ ಪುರುಷನ ಹೆಸರಿನಲ್ಲಿ ನೀವು ಪಾಪ ಮಾಡಕ್ ಹೋಗಿದ್ದು ನಿಮ್ಗೆ ಇದು ಮುಳ್ಳಾಗಿದ್ಯಾ ವಿನ ಪ್ರಾಯಶ ಈ ಮುಳ್ಳಿಗೆ, ಈ ಪಾಪಕ್ಕೆ ನೀವು ಹೊಣೆಗಾರರಾಗಿದ್ದೀರಿ. ಈ ಹೊಣೆಗಾರಿಕೆಯನ್ನ ನೀವು ತಪ್ಪಿಸ್ಕೊಳ್ಳಕ್ ಸಾಧ್ಯತೆ ಇರೋದಿಲ್ಲ. ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ? ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗ್ಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನ ಬೆಳಿಗ್ಗೆ ಅವ್ರಿಗೆ 6:30 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ರೆ ರಾತ್ರಿ 7 ಗಂಟೆ 8 ಗಂಟೆಗೆ ಬಂದು ತನ್ನ ಕ್ಷೇತ್ರ ಆಯ್ತು ತಾನಾಯ್ತು ಅಂತ ಇರುವಾಗ ಕಾಲ್ ಕೆರ್ಕೊಂಡು ತಾವೇ ಜಗಳಕ್ಕೆ ಬಂದು ಪುತ್ಥಳಿ ಇರೋದ್ರ ಜಾಗಕ್ಕೂ ಇಲ್ಗೂ ಸುಮಾರು 350 450 ಮೀಟರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ರಿ? ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗ್ಬೇಕಾಗಿತ್ತು? ಏನಾದ್ರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ರು ಬರ್ಲಿಲ್ಲ ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾ ಇತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇತ್ತು? ಈ ಗಾಂಭೀರ್ಯತೆಯನ್ನ ಅರ್ಥ ಮಾಡ್ಕೊಳ್ತೀರ ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಇವತ್ತು ನಿಮ್ಗೆ ಕೊಡ್ಲೇಬೇಕಾಯ್ತದೆ. ನನಗನ್ನಿಸ್ತದೆ ಈ ತರದ ಸನ್ನಿವೇಶಗಳು ನನ್ನ 48 49 ವರ್ಷದ ರಾಜಕಾರಣದಲ್ಲಿ ನಾನು ಕೂಡ 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, 5 ಬಾರಿ ಶಾಸಕರಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ನ ಸದಸ್ಯನಾಗಿದ್ದೀನಿ, 6 ಬಾರಿ ಮಂತ್ರಿ ಆಗಿದ್ದೀನಿ, ಪಾರ್ಲಿಮೆಂಟ್ಗೆ ಹೋಗಿದ್ದೀನಿ. ಪಾರ್ಲಿಮೆಂಟ್ ಅಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ನಡವಳಿಕೆ, ನಿಮ್ಮ ದುರಹಂಕಾರ, ನಿಮ್ಮಲ್ಲಿರ್ತಕ್ಕಂಥ ವೆಂಜನ್ಸ್, ದ್ವೇಷ, ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ
ಆ ದ್ವೇಷವನ್ನ ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಏನಿದೆ, ಇದಕ್ಕಿಂತ ಹೇಯವಾದ ಕೆಲಸ ಮತ್ತೊಂದಿಲ್ಲ. ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಇಷ್ಟೇ ನಾನು ಇದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಾಗಿದೆ. ನೀವೇನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸ್ಕೊಂಡು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸಿ ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದ್ ಕಡೆ ಅವರನ್ನ ಮುಗಿಸೋದಕ್ಕೆ ಹೋಗಿ ಅವನೋ ಪ್ರೈವೇಟ್ನಿಂದ ಏನಾದ್ರೂ ರಾಮುಲೂರು ಹೋಗಿ ಮಧ್ಯಕ್ಕೆ ಹೋಗದೆ ಹೋಗಿದ್ರೆ, ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಒಂದು 8 ಅಡಿ ಡಿಫ್ರೆನ್ಸು. ನಾನು ಎಲ್ಲವನ್ನು ಕೂಡ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ನೀವೇ ಕುಣ್ಕೊಂಡು ನಾವೇನೋ ಮಾಡ್ಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ರು ಪಾಪ, ಮಕ್ಕಳು ಏನು ಅನಾಮಿಕರು. ಅಲ್ಲಿ ಯಾರ ತಲೆ ದಂಡ ಮಾಡಿದ್ರಿ? ದಯಾನಂದ್ ಪೊಲೀಸ್ ಕಮಿಷನ್ ತಲೆ ದಂಡ ಮಾಡಿದ್ರಿ. ಇಲ್ಲಿ ಇನ್ನೂ ಬಂದು 24 ಗಂಟೆ ಆಗಿಲ್ಲ, ಅವ್ರಿಗೆ ABCDನೇ ಗೊತ್ತಿಲ್ಲ. ನಿಮ್ ದಂಡಗಳು, ನಿಮ್ ಮಟ್ಕ, ನಿಮ್ ಮತ್ತೊಂದು ಮಗದೊಂದು, ನೀವು ಮಾಡ್ತಕ್ಕಂಥ ವ್ಯವಚಾರಗಳು ಎಲ್ಲ ಒಂದ್ ಕಡೆ ದಿನ ಬೆಳಗಾದ್ರೆ ರಾಜಾರೋಸವಾಗಿ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ಪಾಪ ಅದಿನ್ನು 1ನೇ ಕ್ಲಾಸು ಇಲ್ಲ, ಇನ್ನು ಪ್ರೈಮರಿಗೆ ಹೋಗಿಲ್ಲ, ಮಾಂಟೇಶರಿನೂ ಬರ್ತಿಲ್ಲ. ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ಬಿಟ್ಟು ನಾವೇನೋ ಮಾಡಿದೀವಿ ಅಂತ SP ಗೆ ಹೇಳ್ತಿರಲ್ಲ. ಅಂತವೇನಾದ್ರೂ ಪೊಲೀಸರ ನೈತಿಕತೆಯನ್ನ ಹಾಳು ಮಾಡೋದಕ್ಕೆ, ಪೊಲೀಸ್ನಲ್ಲಿ ಇರ್ತಕ್ಕಂಥ ಸ್ಥೈರ್ಯವನ್ನ, ಆತ್ಮಸ್ಥೈರ್ಯವನ್ನ ಕುಂದಿಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ ಇದು ಮಾಡಿದ್ರು, ವಾಪಸ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳಿ. ಏನೇನು ಉಳಿದಿಲ್ಲ ನಿಮ್ದು. ನಿಮ್ಗೆ ಯಾರೋ ಅಲ್ಲಿ 3 ಕಾಸು ಬೆಲೆ ಕೊಡ್ತಾ ಇಲ್ಲ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಬಾಲ ಕಿತ್ಕೊಯ್ತದೋ ಇನ್ನೊಂದು ಆಯ್ತದೋ ಗೊತ್ತಿಲ್ಲ. ಆದ್ರೆ ನಾನು ತುಂಬಾ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನ ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ರಾಮುಲೂರೇ, ಅವ್ರ ಹೆಸರು ಹೇಳಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವ್ರ ಆಚಾರ ವಿಚಾರಗಳು ನಮ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಅಂತ ಪುಣ್ಯಾತ್ಮನ ಹೆಸರಿನಲ್ಲಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡ್ದೆ ಆತನ ಭಾಷೆನ, ಅಲ್ಲಿ ಯಾರೋ ಹುಡುಗನ ಭಾಷೆ ನೋಡ್ದೆ. ನಾನು ಕರಿತೀನಿ ಆತನಿಗೆ, ನಿಮ್ಮ ಮೂಲಕನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳ ನಂತರ ಪಾಪ ರಾಜಕಾರಣ ಅಂದ್ರೇನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆಲ ಕಚ್ಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂತವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ, ಎಲ್ಲ ಇವರೇ ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದ್ರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ. ನಿಮ್ಗೆ ಏನಾದ್ರು ಸತ್ಯಾಸತ್ಯತೆ ಹೊರಬರ್ಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜಿನ ಕೊಡಿ. ಅದಾಗ್ಲಿಲ್ಲ ಅಂದ್ರೆ ಯಾರ ಕೈಲೋ IP ಯಾರಾದ್ರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ತಂದ್ರಿ ಬನ್ನಿ. ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾಕೆ ಅವ್ನ ಅರೆಸ್ಟ್ ಮಾಡಿಲ್ಲ ನೀವು? ದ್ವೇಷದ ಭಾಷಣ ಇವರೇ ತಾನೇ ಬಂದಿದ್ದು. ಯಾವ್ದಕ್ಕೆ, ಯಾರಿಗೋಸ್ಕರ ತಂದ್ರಿ ನೀವು? BJP ಅವ್ರಿಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲೋಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಹೆರ್ಗಾಕ್ ಹೋಗ್ತಿರಲ್ಲ, ಅವ್ರೇನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರ ಸಂಯಮ ಕಳ್ಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನ ಸಿಟ್ಟಿಂಗ್ ಜಡ್ಜಿಂದ ಮಾಡಿ, ಇದನ್ನ ಮಾಡಲಿಲ್ಲ ಅಂದ್ರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ, ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ, ನಮ್ಮ ದೇಶಕ್ಕೆ ಒಂದು ಸಂಸ್ಕಾರ ಕೊಟ್ಟವರು. ನಿಮ್ಗೆ ಅವ್ರ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆಯಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಾಚಿಕೆ ಆಗೋದಿಲ್ವಾ? ಯಾವ ಸೀಮೆಗಳು ಏನು ಓದಿದ್ದೀರಿ ನೀವು? ಇದೇನಾ ಜನ ನಿಮ್ಗೆ ಓಟ್ ಕೊಟ್ಟು ಗೆಲ್ಸಿದ್ದು? ರಣರಂಗ ಮಾಡಿ ಇಡೀ ಜಿಲ್ಲೆಯನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ನೀವು ಇರೋದು? ಎಷ್ಟು ದಿನ ನಡೀತದೆ ಇವೆಲ್ಲ? ತುಂಬಾ ಜನ ಹೊಟ್ಟೋದ್ರು. ನಾನು ಇದ್ಯಾವುದು ಬಿಹಾರ ಅಂತದ್ದು ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ನಾನು ಸುತ್ತಾಡ್ತಾ ಇದ್ದೀನಿ. ನೀವು ಒಂದ್ಸಾರಿ ಛತ್ತೀಸ್ಗಢಕ್ಕೆ, ಜಾರ್ಖಂಡ್ಗೆ, ಕರ್ನಾಟಕ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ರು ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ತಾವು ಟಾರ್ಗೆಟ್ ಮಾಡ್ಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡಕ್ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮ್ಗೆ ಸುತ್ಕೊಂಡಿದ್ದು. ಯಾರನ್ನ ನೀವು ಟಾರ್ಗೆಟ್ ಮಾಡಿದ್ರು ಆ ತಾಯಿನೇ ಅವ್ರಿಗೆ ಉಳಿಸಿದ್ದಾರೆ. ನನಗನ್ಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಈಲ್ಡಾಗಿ ಇಂಥವ್ರಿಗೆ ಏನಾದ್ರು ಆದ್ಯತೆ ಕೊಟ್ರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡ್ಲಿಪಟ್ಟಾಯ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದೆ. ಯಾರು
ಕುಗ್ಗಾರಿಸಿದ್ದಾನೆ ಅನ್ನೋದು ನಿಮ್ಗೆ ಆಗ್ಲೇ ಗೊತ್ತಿದೆ. ಇದನ್ನೇನಾದ್ರು ಮಾಡಿ ಎಲ್ಲ ಒಂದ್ ಕಡೆ 5 ಜನ ಸಮಿತಿ ಮಾಡ್ಬಿಟ್ಟು ಪಾಪ ರೇವಣ್ಣವ್ರಿಗೆ ಏನು ಕೆಲಸನೇ ಇದ್ರೆ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಟ್ರೈ ಮಾಡಿದೆ, ಇದಾದ್ರು ಸರಿಯಾಗಿ ವರದಿ ಕೊಡಪ್ಪ ನಿಮ್ ಮನೆ ಕಾಯ್ನಾಗ, ಇಲ್ಲಾಂದ್ರೆ ಎಲ್ಲೋ ಒಂಥರ ಕಳೆದೋಗ್ಬಿಡುತ್ತೆ ಅಂತ ಹೇಳಕ್ಕೆ ನನ್ ಫೋನ್ ಸಿಗ್ಲಿಲ್ಲ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವ್ರು. ಚುನಾವಣೆ ಬರ್ತದೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ದಲ್ಲ, ದೇವ್ರದ್ದು, ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದ್ ಕಡೆ ರಾಹುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡಿದ್ನು. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ, ಈ ರೀತಿಯಾಗಿ ದುರಹಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕ್ದವ್ರೆ ಎಲ್ಲ ಒಂದ್ ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾ ಇದ್ದೀರಿ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವ್ರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ, ನೀವು ಅಧಿಕಾರನ ರಾಜ್ಯಕ್ಕೆ ಸಮರ್ಪಣೆ ಮಾಡಿ ಬಡವ್ರಿಗೆ ಮಾಡಿ ಅಂತ ಕೊಡ್ತೋ, ಆ ಜಿಲ್ಲೆಯಿಂದಾನೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗ್ಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಬಳ್ಳಾರಿಯ ಜನ ಕಾಂಗ್ರೆಸ್ ಅನ್ನ ಯಾವ ರೀತಿ ಧೂಳಿಪಟ ಮಾಡ್ಬೇಕು, ಹೆಂಗ್ ಗೆಲ್ಸಿದ್ರು ಅದೇ ರೀತಿ ಧೂಳಿಪಟ ಮಾಡೋದಕ್ಕೂ ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ ಮಾಡ್ತಕ್ಕಂಥ ಇವ್ರೇನಿದ್ದಾರೆ ಇದು ಒಳ್ಳೇದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೂಡ ನಾವು ಸಾವಿರಾರು ಕೋಟಿ ರೂಪಾಯಿನ ತಂದು ಇಲ್ಲಿ ಹಾಕ್ತಾ ಇರೋದು ಈ ಭಾಗ ಅಭಿವೃದ್ಧಿ ಆಗಬೇಕು, ಈ ಭಾಗದಲ್ಲಿರೋ ಜನ ಮೇಲ್ಪಂಕ್ತಿಗೆ ಬರಬೇಕು, ನ್ಯಾಷನಲ್ ಹೈವೇ ಇರ್ಬೋದು, ಮತ್ತೊಂದಿರ್ಬೋದು, ನಾವು ಕೊಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ ಅದನ್ನ ಎಲ್ಲ ಒಂದ್ ಕಡೆ ಉಪಯೋಗ ಮಾಡ್ಕೊಂಡು ಸೇವೆ ಮಾಡಿ ಮತ್ತೊಂದ್ಸಾರಿ ಗೆಲ್ಲೋದಕ್ಕೆ ಏನಾದ್ರು ರಿನ್ಯೂವಲ್ ಮಾಡ್ಕೊಳಪ್ಪ ಅಂದ್ರೆ, ಅಯ್ಯೋ ಒಂದ್ ಮನೆ ಕಾಯ್ನಾಗ ಅವ್ನಿಗೆ ಏನ್ ಭಾಷೆ ಬರ್ತದ್ರಿ, ಅವನೇನು ಯಾವ ಶಾಲೆಯಲ್ಲಿ ಓದವನೋ ಗೊತ್ತಿಲ್ಲ ಪುಣ್ಯಾತ್ಮ. ಇದು ಒಳ್ಳೇದಲ್ಲ. ಇಂಥವ್ರನ್ನ ನಾವು ಶಾಸಕರು ಅಂತ ಹೇಳ್ಕೊಡೋದು ನನಗಂತೂ ಅಸಹ್ಯ ಆಯ್ತು. ಅವನ ಭಾಷೆಗಳನ್ನು ಕೇಳಿ ಆದಿಯಾಗಿ ಈ ರಾಜ್ಯದ ಬಾಲಬೃತರಾಗಿದ್ದಾರೆ. ನಮ್ಮಲ್ಲಿ ಈ ತರದ ಒಂದು ಇನ್ಸ್ಟೆನ್ಸ್ ಕೊಡ್ರಿ ದೇಶದಲ್ಲಿ. ಒಂದ್ರಿ ಕಾರ್ಪೊರೇಷನ್ ಕಮಿಷನ್ ಏನ್ ಮಾಡ್ತಾನಪ್ಪ ಅವನು, ಅವ್ನಿಗೆ ಏನಾಗಿದೆ, ಅವ್ನ ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯನಿಗೆ ಏನಾಗಿದೆ, ಅವ್ರ ಚೇರ್ ಉಳಿಬೇಕು. ಸಿದ್ದರಾಮಯ್ಯನವ್ರಿಗೆ ಆ ಚೇರ್ ಉಳಿಬೇಕು, ಇವ್ರಿಗೆ ಈ ಚೇರ್ ಉಳಿಬೇಕು. ಇಂಥ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಫ್ಲೂಕಾಗಿ ಸರಿ ಎಮ್ ಎಲ್ ಎ ಆಗ್ಬಿಟ್ಟು, ಇಂಥ ಎಮ್ ಎಲ್ ಎ ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ 500 ಜೊತೆ ನಂತರ ಸುಧಾರಣೆಗಳಿದೆ. ನಾನು 49 ವರ್ಷ ಆಯ್ತು ಪಾಲಿಟಿಕ್ಸ್ ಬಂದು, ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನ ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವೆಲ್ಲ ಒಂದ್ ಕಡೆ ಕಿಸ್ಯಾಕೇನು ಆಗ್ತೀರಾ, ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನ್ಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ, ಅವ್ರು ಅನಾಥ ಇದಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವ್ರು ಇದಾಗೋಗ್ಲಿ, ಸತ್ಯ ನಾಶ ಆಗ್ಲಿ. ವಾಲ್ಮೀಕಿ ಹೆಸರು ಹೇಳ್ತಿರಲ್ಲ, ನಿಮ್ಗೆ ಏನ್ ನೈತಿಕತೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿನ ತೆಗಿಯಕ್ಕಾಗೋದಿಲ್ಲ, ಅದು ಬೇಡ. 400-500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮ್ಗೆ? ಕಾಲ್ ಕೆರೆದು ಜಗಳಕ್ಕೆ ಬರುವಂತ ಕೆಲಸ ಇದು. ಇಂಥ ಕೆಲಸವನ್ನ ಖಂಡಿಸ್ಬೇಕಾಯ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನ ನಾವೆಲ್ಲ ಒಂದ್ ಕಡೆ ಖಂಡಿಸ್ತೇ ಹೋದ್ರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡಕ್ ಬರೋದಿಲ್ಲ. ಆದ್ರೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ, ತಾಯಿ ಭಗವಂತನಲ್ಲಿ ವಿನಂತಿ ಮಾಡ್ತೀನಿ. ಅವರು ಇನ್ನೊಂದು 6 ತಿಂಗಳಾದ್ಮೇಲೆ ನನಗೆ ಮಾತಾಡೋರು, ರಾಮುಲು ಅವರಿಬ್ರು, ಅಣ್ಣ ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಒಟ್ಟಿಗೆ ಹೋಯ್ತೀವಂತ. ಅವರೇ ಎಲ್ಲ ಒಂದ್ ಕಡೆ ಯಾವ ರೆಡ್ಡಿ ಅವ್ರ ಎಮ್ ಎಲ್ ಎ ಹೆಸರು ಆಟನೇ, ಬೇಡ್ರಪ್ಪ ನಿಮ್ಮ ಮನೆ ಕಾರಣಾಗ ನಮ್ಗೆ ಸಾಕಾಗ್ಬಿಟ್ಟಿದ್ದೀವಿ, ನೀವು ಇವಾಗೆ ಸೇರ್ಕೊಬಿಡ್ರಪ್ಪ ಅಂತ ಹೇಳಿ ಅವರೇ ಇವ್ರಿಗೆ ವಿಳ್ಳೆದೆಲೆ ಕೊಟ್ಟು ಈ ಜಿಲ್ಲೆಯೆಲ್ಲ ರಾಷ್ಟ್ರಕ್ಕೆ ಒಂದು ಮಾರಕವಾದ ಕೆಲಸವನ್ನು ಮಾಡಿ ಜನ ತಲೆ ಬಗ್ತಕ್ಕಂಥ ಅದಕ್ಕೆ ಕಾರಣರಾಗಿದ್ದೀರಿ. ನಾನು ಇದನ್ನ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ರಾಷ್ಟ್ರಕ್ಕೆ ಮೋದಿಯವರ ಒಂದು ದಿನನಿತ್ಯದ ಬೆಳವಣಿಗೆಗಳು, ತೀರ್ಮಾನಗಳು, ಚಿಂತನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಾನು ಅಲ್ಲಿಂದಾನೇ ನನಗೆ ಇಷ್ಟೊಂದು ನೋವಾಗಬೇಕಾದ್ರೆ ಇಲ್ಲೇ ಇರ್ತಕ್ಕಂಥ ಬೇರೆಯವ್ರಿಗೆ ಯಾವ ರೀತಿ ಆಗ್ಬೋದು, ನಿಮ್ಮ ಈ ದುಷ್ಕೃತ್ಯಗಳನ್ನ ಖಂಡಿಸ್ತೀವಿ. ನಾನು ಒಬ್ಬನೇ ಖಂಡಿಸೋದಲ್ಲ, ಇಡೀ ದೇಶದ ಈ ಭಾಗದ ಜನನೂ ಖಂಡಿಸ್ತಾ ಇದ್ದಾರೆ. ಅದಲ್ದಿರ ಇವ್ರಿಗೆ ಅಂತ್ಯಕಾಲ ಬಂದಿದೆ. ಈ ಅಂತ್ಯಕಾಲಕ್ಕೆ ಜನಗಣಮನ ಹೇಳೋ ಪರಿಸ್ಥಿತಿ ಬರ್ತದೆ. ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವ್ನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನು ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ನಾನು ಕೇಳಿದೆ, ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ,
ನಮ್ಮ ತಂದೆಯವರು ಬಿಜೆಪಿಯಲ್ಲಿ ಇದ್ದಾರೆ, ಇವನೊಬ್ಬ ಕಾಂಗ್ರೆಸ್ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನ? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನ್ ಹೆಂಗ್ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ರೆ ನನ್ನಂತವ್ರ ಹತ್ರ ಬಂದಿದ್ರೆ ಒಂದು 6 ತಿಂಗಳಾದ್ರೆ ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನ ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೇದಲ್ಲ. ನನಗೆ ಇವಾಗ ತಾನೇ ಮಾಹಿತಿ ಬಂತು 4 ಜನರನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲು, ಸಿದ್ದರಾಮಯ್ಯ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ದೇವರಾಜ ಅರಸು ಸ್ಥಾನಕ್ಕೆ ಹೋಗಿ ಅಂತ ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ. ನಾವು ಜೊತೆಲಿ ಇದ್ದವರು. ಆದ್ರೆ ಇದನ್ನ ನೀವು ಕರೆಕ್ಟಾಗಿ ನಡೆಸಿದ್ರೆ ನನ್ಗನ್ಸ್ತದೆ ಕಾಂಗ್ರೆಸ್ ಸತ್ಯಾನಾಶ ಆಗೋದು ಒಂದ್ ಕಡೆ ಆದ್ರೆ ಅಲ್ಪ ಸ್ವಲ್ಪ ನಿಮ್ಮ ಹೆಸರಾದ್ರೂ ಉಳಿತದೆ. ಅದನ್ನ ಬಿಟ್ಟು ಏನಾದ್ರೂ ಇಂಥವ್ರಿಗೆ ನೀವು ಶಾಮೀಲಾಗಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಯಾವ ದೇವರು ನೀವು ಬರ್ಬೇಕಾದ್ರೆ ತೋರ್ಸ್ಕೊ ಬಂದೆ, ಏನ್ ನಿಮ್ಮ ಅಲ್ಲಿ ಕೈ ಮುಗಿದು ಬಂದ್ಮೇಲಪ್ಪ ದುರ್ಗಮ್ಮ ತಾಯಿ, ಯಾರಾದ್ರೂ ರಾಮುಲೂರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿ ಅವರು ಆ ತಾಯಿ ಮೇಲೆ ಇಟ್ಟಿರ್ತಾರೆ ನಂಬಿಕೆಯಿಂದ ಇವತ್ತು ಇದನ್ನ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಪಾಪ ಏನೂ ಮಾಡದಿರೋ ಅಮಾನಿಕ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಹೊಣೆಗಾರರು ನೀವೇ ಇದ್ದೀರಿ. ನಾನು ಆಗ್ರಹ ಮಾಡ್ತೀನಿ. ನಾನು ಇವತ್ತು ನನಗೇನು ಇದು ಗೊತ್ತಿಲ್ಲ, ನಾನು ಒಂದು ವಾರ ಆಯ್ತು ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇವತ್ತು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನಗನ್ಸದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾ ಇದ್ರು. ಎಲ್ಲ ಹಣ ನಾನು ತುಮಕೂರು, ನಾನು ಕೂಡ ಆ ಜಿಲ್ಲೆಯವನೇ. ಆತನ ಪರ್ಸನಲ್ ನೋಡಿದ್ದೀನಿ. ಪರ್ಸನಲ್ ಆಗಿ ಅವ್ರು ಏನೇನ್ ಮಾತಾಡ್ತಾರೆ ಅಂತ ನಾವು ಮಾತಾಡಕ್ ಬರೋದಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನ? ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವೇನಾದ್ರು ಸಿಟ್ಟಿಂಗ್ ಜಡ್ಜು ಕೊಡ್ಲಿಲ್ಲ ಅಂದ್ರೆ ಕೊಟ್ಬಿಡಿ ಸಿಬಿಐಗೆ, ಕೊಡಿ ಸಿಬಿಐಗೆ. ನಾವೇನು ಮಾಡೋದಿಲ್ಲ. ಅದು ಬೇಡ, ಇಲ್ಲ ಯಾವ್ದು ಕೊಡ್ಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ ಕೈ ಕೆಳಗಡೆ ರಬ್ಬರ್ ಸ್ಟಾಪ್ ಯಾರಿಗೆ ಕೊಡಿದಿರಿ? ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆ ಕೊಡ್ಬೇಕಾಯ್ತದೆ. ಅದಲ್ದಿರ ಇನ್ ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದ್ರೂ ಕೂಡ ಭಾರತೀಯ ಜನತಾ ಪಕ್ಷ, NDA, ಜನತಾದಳ, ಜನತಾ ಪಕ್ಷ ಎರಡೂ ಸೇರಿ ನಾವು ಒಟ್ಟಾರೆಯಾಗಿ ನಿಮಗೆ ಓಡಾಡ್ದಾಗ ಮಾಡೋ ಅಂತ ಕಾಲ ನೀವೇ ಸೃಷ್ಟಿ ಮಾಡ್ಕೊತಾ ಇದ್ದೀರಿ. ಒಂದ್ ನಿಮಿಷ ತಾಳ್ರಿ. DK ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಆಗ್ಬೇಕು, ಸಿದ್ದರಾಮಯ್ಯನಿಗೆ ಸೀಟ್ ಹೋಗ್ಬಾರ್ದು. ಈ ಶಿವಕುಮಾರು, ಸಿದ್ದರಾಮಯ್ಯನವ್ರು ಯಾರು ಕೂಡ ರಾಜ್ಯದ ಆಡಳಿತ ಸತ್ತೋಗಿದೆ. ಅವ್ರಿಗೆ ಬೇಕಾಗಿರೋದು ಅವ್ರ ಚೇರ್ಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ. ಆದ್ರಿಂದ ಶಿವಕುಮಾರ್ ಯಾರು ಇರ್ತೀನಿ ಅಂತ ಹೇಳಕ್ಕೆ ಕಾನೂನು ಯಾರಿಗೂ ಮನೆಯದಲ್ಲ, ಯಾರ ಮನೆಯದು ಅಲ್ಲ ಕಾನೂನು. ಆ ಕಾನೂನನ್ನ ಏನಾದ್ರು ತಿರ್ಸ್ತೀರಾ ನೀವು ಅಂದ್ರೆ ಅದು ನಾಳೆ ನಿಮ್ಗೆ ಮುಳುವಾಯ್ತದೆ. ಶಿವಕುಮಾರ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಇಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟ್ ಆಗಿ ಬಂದು ನಿಮ್ ಗುಂಡೋಡಿದು ಸಾಯಿಸಿರೋ ಅದು ಯಾವನೋ ಪ್ರೈವೇಟ್ ಅದೇನೋ ಸೆಕ್ಯೂರಿಟಿ ನಮ್ಗೆ ಗೊತ್ತೇ ಇಲ್ಲ. ಅವೆಲ್ಲ ನಮ್ ಜೀವನದಲ್ಲೇ ಗೊತ್ತಿಲ್ಲ. ಇದನ್ನ ಯಾರ ಮೇಲೆ ಹಾಕ್ಬೇಕು ಅಂತ ಇದ್ರಿ? ಬೈ ಚಾನ್ಸ್ ಏನಾದ್ರು ಇವ್ರ ಹತ್ರ ಗನ್ ಮ್ಯಾನ್ ಇದ್ದು ಯಾರೋ ಇದು ಮಾಡಿದ್ರೆ ಅದನ್ನ ಬಿಡೋದು, ಇದನ್ನ ಇಟ್ಕೊಳ್ಳೋರಿ. ಒಂದ್ ನಿಮಿಷ ತಾಳಿ, ಅಪ್ರೂವಲ್ ಆಗೋದು ಬೇರೆ ಸ್ವಾಮಿ. ಭಾಷಣ ಮಾಡಿದ್ರೆ 3 ದಿವಸ ಅಲ್ಲ ಕಾನೂನು ನಮ್ಮ ಅಲ್ಲಲ್ಲ. ಒಂದ್ ನಿಮಿಷ ತಾಳಿ. ಇಂಥ ಪಾಪದ ಕೆಲ್ಸಗಳಿಗೆ ನಾನು ಯಾಕಾದ್ರೂ ಉದಾಹರಣೆ ಕೊಟ್ಟೆ ಅಂದ್ರೆ ಅಪ್ರೂವ್ ಆಗಿಲ್ಲ, ಮತ್ತೊಂದಿಲ್ಲ, ನನಗೂ ಮಾಹಿತಿ ಇದೆ. ಆದ್ರೆ ಇಷ್ಟು ದೊಡ್ಡ ಮನುಷ್ಯರು ನೀವು, ಎಲ್ಲರ ಜೀವ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ನೀವೇನು ಬಿಟ್ರಲ್ಲ 1 ಗಂಟೆ ಗಟ್ಟಲೆ, ನಿಮ್ಮ ಆದ್ಯತೆ ಏನು? ಯಾರು ಇಟ್ಕೊಂಡಿದ್ರು ನೋಡ್ರಿ. ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ, ಏನವ್ರ ಹೆಸರು? ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಯಾರು ಇನ್ನೊಬ್ಬ ಇದ್ದದ್ದು. ಇವರಿಬ್ಬರನ್ನ ತಗೊಂಡೋಗಿ ಇದನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವು ಏನು ಮಾಡಬೇಡಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಕೊಡಿ, ಇಲ್ಲ ಅಂದ್ರೆ CBI ಕೊಡಿ. ನೀವು ಏನ್ ಮಾಡಿದ್ದೀರಿ, ಇಲ್ಲ ಅಂದ್ರೆ ಯಾರಾದ್ರೂ ಒಬ್ಬ ಪುಣ್ಯಾತ್ಮ ಹುಡ್ಕೋತಾನೆ ಬಳ್ಳಾರಿಲಿ, ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾನೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಭಾರತ ಸರ್ಕಾರ ಎಲ್ಲ ಒಂದ್ ಕಡೆ ನಿಮ್ಮನ್ನ ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ, ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ಒಬ್ಬ ಜನಾರ್ದನ್ ರೆಡ್ಡಿ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಇರ್ಬೇಕಾದ್ರೆ ನೀವು ಗೊತ್ತಿರಲ್ಲ. ನಿಮ್ಗೇನು ಮಾನ ಮರ್ಯಾದೆ ಗೌರವ ಸಂಸ್ಕಾರ ಏನಾದ್ರು ಸ್ವಲ್ಪ ಇದೆಯಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.